ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಸೇವೆಯನ್ನು ಮಾಡ್ಕದ್ರಿ, ಸೇವೆಯನ್ನು ಪ್ರಸಾರ ಮಾಡ್ಕದ್ರಿ. ಮತ್ತು ಸ್ವಾಮಿ ಮಹಾರಾಜರ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ಲತ್ತ ಬಯಸ್ಕೋನು. ಇವತ್ತು ಹುಣ್ಣಿಮೆ ದಿನದ ಸತ್ಯನಾರಾಯಣ ಪೂಜೆ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋನು. ಯಾಕಂದ್ರೆ ನಾವು 2-3 ವರ್ಷದಿಂದ ಈ ಸತ್ಯನಾರಾಯಣ ಪೂಜೆ ಮಾಡ್ಕೋದೇವೆ. ಮೊದಲನೇದಾಗಿ ಅಂದ್ರೆ ನಾವು ಮದುವೆ ಆದ ಕೂಡಲೇ ಮಾಡುವಂಥ ಸತ್ಯನಾರಾಯಣ, ನಮ್ಮ ಮನಿ ಓಪನಿಂಗ್ದಾಗ ಮಾಡುವಂಥ ಸತ್ಯನಾರಾಯಣ ಮತ್ತು ಈ ಹುಣ್ಣಿಮೆಗೆ ಮಾಡುವಂಥ ಸತ್ಯನಾರಾಯಣ 3 ವಿಧಾನಗಳು ಬೇರೆ ಆಗಿದ್ದಾವೆ. ಮದುವೆಗಾಗಲಿ ಅಥವಾ ಮನೆ ಓಪನಿಂಗ್ನಾಗಲಿ ನಾವು ಬ್ರಾಹ್ಮಣರಿಗೆ ಕರೆಸಿ ಅಥವಾ ಗುರುಗಳನ್ನ ಕರೆಸಿ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಿರ್ತೇವೆ. ಈ ಸತ್ಯನಾರಾಯಣ ಅಂದರೆ ಸ್ವಾಮಿ ಮಹಾರಾಜರ ಕೇಂದ್ರ ವತಿಯಿಂದ ತಿಳಿಸ್ಕೊಟ್ಟಂಥ ಸತ್ಯನಾರಾಯಣ ಇದ್ಲೆ ನಾವು ಮನ್ಯಾಗ ಪ್ರತಿ ಹುಣ್ಣಿಮೆಗೆ ಸರಳವಾಗಿ ಮಾಡ್ಕೊತಿರ್ತೀವಿ. ಹೆಚ್ಚಿನ ವಸ್ತು ಹತ್ತಲ್ಲ, ಏನಿಲ್ಲ. ಸತ್ಯನಾರಾಯಣ ಫೋಟೋ, ಬಾಲಕೃಷ್ಣನ ಮೂರ್ತಿ, 3 ಅಡಿಕೆ, ತಿನ್ನು ಒಂದು 10ರಿಂದ 12 ಎಲೆ, 1 ಡಜನ್ ಬಾಳೆಹಣ್ಣು. ಇಲ್ಲಾಂದ್ರೆ ನೀವು ಮನ್ಯಾಗ ನೈವೇದ್ಯ ಕೂಡ ಮಾಡ್ಬೋದು. 1 ಬಟ್ಲು ಶಿರಾ, ನೈವೇದ್ಯಕ್ಕೆ ಶಿರಾ. ಆ ನಂತರ ಈ ರೀತಿ ಸತ್ಯನಾರಾಯಣ ಪುಸ್ತಕ ಬೇಕು. ಇದು ಏನಿಲ್ಲ, ಇದು ಸತ್ಯನಾರಾಯಣ ಪುಸ್ತಕ ನನ್ನ ಕೈ ಕನ್ನಡ ಐತಿ. ನಾವು ಒಂದು ಗ್ರಂಥಿಕಿ ಅಂಗಡಿಗಳು ಸಿಗ್ತಾವಲ್ಲ, ಎಲ್ಲ ಗ್ರಂಥಗಳು ಸಿಗ್ತಾವಲ್ಲ ಅಥವಾ ಪೂಜಾ ಸಾಮಾನು ಸಿಗ್ತಾವಲ್ಲ, ಅಲ್ಲಿ ಕೂಡ ಈ ಸತ್ಯನಾರಾಯಣ ಗ್ರಂಥ ಸಿಗ್ತೈತಿ. ಇದ್ರ ಬೆಲೆ ಬರೀ 15 ರೂಪಾಯಿ ಐತಿ. ಇದರ ಸಂಪೂರ್ಣ ಸತ್ಯನಾರಾಯಣ 5 ಅಧ್ಯಾಯ ಇರ್ತಾವೆ. ಆನಂತರ ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಇರ್ತಾವೆ. ಆನಂತರ ಸತ್ಯನಾರಾಯಣ ಅಷ್ಟೋತ್ತರ ಶತನಾಮಾವಳಿ ಇರ್ತಾವೆ. ಈ 5 ಅಧ್ಯಾಯ, ಈ ಶತನಾಮಾವಳಿ ಕೂಡ ನಾವು ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಆದ ಕೂಡಲೇ ಹೇಳೋದಿರ್ತೈತಿ. 5 ಅಧ್ಯಾಯಗಳನ್ನ ಪ್ರತಿ ಹುಣ್ಣಿಮೆಗೆ ನಾವು ಪೂಜೆ ಎಲ್ಲ ತಯಾರಿ ಮಾಡ್ಕೊಂಡು ಕೂಡಲೇ ಪ್ರಸಾದ ಮಾಡಿ ಸಾಯಂಕಾಲ ಪ್ರದೋಷ ಟೈಮ್ದಾಗ ನಮಗೆ ಮಾಡೋದಿರ್ತೀವಿ. ಇದೇ ರೀತಿ ಈ ಅಧಿಕ ಮಾಸದಾಗ ಬರುವಂಥ ಇವತ್ತಂದ್ರೆ 30 ಮೇ ಮಧ್ಯಾಹ್ನ 11:58ಕ್ಕೆ ಹುಣ್ಣಿಮೆ ಆರಂಭ ಆಗೋದೈತಿ. ಹಾಗಾಗಿ ಪ್ರದೋಷ ಟೈಮ್ದಾಗ ನಾವು ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಸತ್ಯನಾರಾಯಣ ಪೂಜೆಯನ್ನು ನಾವು ಇವತ್ತು ಸಾಯಂಕಾಲ ಮಾಡೋದಿರ್ತೈತಿ. ಸಾಯಂಕಾಲ ಅನುಕೂಲ ಆಗೋಲ್ದಾರ ನಾಳೆ ಕೂಡ ಮಾಡ್ರಿ ನಡೀತೈತಿ. ಯಾಕಂದ್ರೆ ಹುಣ್ಣಿಮೆ ದಿನ ನಾವು ಸೂರ್ಯೋದಯದ ಸಮಯದ ತಿಥಿಯನ್ನು ಆಚರಣೆ ಮಾಡ್ತಿರ್ತೇವೆ. ಹಾಗಾಗಿ ಹುಣ್ಣಿಮೆಯನ್ನು ನಾಳಿನ ದಿನ ಆಚರಣೆ ಮಾಡ್ತೇವೆ. ಅದರ ಪ್ರದೋಷ ಕಾಲದಾಗ ಹುಣ್ಣಿಮೆ ಆ ಟೈಮ್ದಾಗ ಇರ್ಬೇಕಂತ ಹೇಳಿ ಸತ್ಯನಾರಾಯಣ ಪೂಜೆ ಪ್ರದೋಷ ಟೈಮ್ದಾಗ ಹುಣ್ಣಿಮೆ ಇರೋ ದಿನ ಆಚರಣೆ ಮಾಡ್ತಿರ್ತಾರೋ. ಹಾಗಾಗಿ ನಿಮ್ಗೆ ನೋಡ್ರಿ, ಇವತ್ತು ಅನುಕೂಲ ಆದ್ರೆ ಇವತ್ತು ಮಾಡ್ರಿ, ಇಲ್ಲಾಂದ್ರೆ ನಾಳೆ ಮಾಡ್ರಿ, ನಾಳೆ ಬೆಳಗ್ಗೆ ಮಾಡ್ರಿ ಕೂಡ ನಡ್ತೈತಿ, ಸಾಯಂಕಾಲ ಮಾಡ್ರಿ ಕೊಡ್ತೈತಿ. ಆದ್ರೆ ನಿಮ್ಗೆ ಒಂದು ವೇಳೆಗೆ ಅನುಕೂಲ ಆಗ್ತಿಲ್ಲ ಅಂದ್ರೆ ನೀವು ಯಾವುದೇ ಗುರುವಾರ ಶುಕ್ರವಾರ ಕೂಡ ಈ ಸತ್ಯನಾರಾಯಣ ಪೂಜೆಯನ್ನು ಮಾಡೋದು. ಯಾಕಂದ್ರೆ ಈಗ ಅಧಿಕ ತಿಂಗಳು ಐತಿ. ಹಾಗಾಗಿ ಇವತ್ತು ಅನುಕೂಲ ಆಗ್ತಿಲ್ಲ ಅಂದ್ರೆ ನೀವು ಅವತ್ತು ಕೂಡ ಮಾಡ್ಬೋದು. ಆ ನಂತರ ಸತ್ಯನಾರಾಯಣ ಪೂಜೆ ಯಾವ ರೀತಿ ಪೂರ್ಣ ತಯಾರು ಮಾಡ್ಕೋಬೇಕು, ಯಾವ ರೀತಿ ಮಾಡಬೇಕು ಅನ್ನೋ ನಾನು ಯೂಟ್ಯೂಬ್ ಚಾನಲ್ದಾಗ ನಾನು ವಿಡಿಯೋ ಕೂಡ ಹಾಕಿದ್ದೇನೆ. ಕಮ್ಯುನಿಸ್ಟ್ ಪೋಸ್ಟ್ದಾಗ ಅದ್ರ ಲಿಂಕ್ ಕೂಡ ಕೊಟ್ಟಿದ್ದೇನೆ. ಆ ವಿಡಿಯೋ ನೋಡ್ಕೊಂಡು ನೀವು ಪೂಜಾದ ಬಗ್ಗೆ ಸಂಪೂರ್ಣ ಮಾಹಿತಿ ಅದ್ರಾಗ ಐತಿ. ಆ ನಂತರ ಸತ್ಯನಾರಾಯಣ ಪೂಜೆಯನ್ನು ಯಾವುದಕ್ಕೋಸ್ಕರ ಮಾಡ್ಬೇಕಂದ್ರೆ ನೋಡ್ರಿ, ನಾವು ಮನುಷ್ಯರಂದ್ರೆ ನಮ್ಮ ಪ್ರಾಪಂಚಿಕ ಸಮಸ್ಯೆಗಳು, ಅನೇಕ ಸಮಸ್ಯೆಗಳು ಇರ್ತಾವೆ. ನಮ್ಮ ಮನ್ಯಾಗ ಧನಧಾನ್ಯದ ಅಭಿವೃದ್ಧಿ ಆಗಬೇಕು, ನಮ್ಮ ಆರ್ಥಿಕ ಸಮಸ್ಯೆಗಳು ದೂರ ಆಗಬೇಕು, ನಮ್ಮ ಮನ್ಯಾಗಿರುವಂಥ ಕಿರಿಕಿರಿ ಅಂದ್ರೆ ಮಾನಸಿಕವಾಗಿ ಈಗ ಮನ್ಯಾಗ ಮನೆ ಅಂದ ಕೂಡಲೇ ಅದ್ರಾಗ ಒಂದು ಕುಟುಂಬ ಅನುಕೂಲ ಎಲ್ಲರೂ ಮನಸ್ಸು ಒಂದೇ ರೀತಿ ಇರ್ತಾವೆ. ಎಲ್ಲರೂ ಒಂದೇ ರೀತಿ ವಿಚಾರ ಮಾಡ್ತಾರೆ. ಒಬ್ರು ಕಂಡ್ರೆ ಒಬ್ರಿಗೆ ಆಗೋಲ್ಲ. ಎಲ್ಲರೂ ವಿಚಾರಗಳು ಒಬ್ರಿಗೆ ಹೊಂದಾಣಿಕೆ ಆತಾವ ಅನ್ನೋದಿಲ್ಲ. ಕೆಲವೊಂದು ಸಲ ಏನೋ ಸಮಸ್ಯೆ ಆಗಿ ಒಬ್ಬರು ವಿಚಾರಗಳು ಇನ್ನೊಬ್ರಿಗೆ ಹೊಂದಾಣಿಕೆ ಆಗೋಲ್ಲ. ಅಥವಾ ಕೆಲವೊಂದು ಸಲ ನಾವು ಏನೋ ಮಾತಾಡಿದಾಗ ಮನಸ್ಸಿಗೆ ಒಂದು ರೀತಿ ಬೇಜಾರ, ಮನ್ಯಾಗ ಕಿರಿಕಿರಿ ವಾತಾವರಣ ಇರ್ತೈತಿ. ಈ ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಈ ಎಲ್ಲದಕ್ಕೂ ಸಮಸ್ಯೆಗೆ ಪರಿಹಾರ ಸಿಗ್ತೈತಿ. ಧನಧಾನ್ಯದಾಗ ಅಭಿವೃದ್ಧಿ ಆಗ್ತೈತಿ. ನಾವು ಮಂತ್ಲಿ ಎಲ್ಲರೂ ಕಿರಾಣಿ ಸಂತಿ ಅಥವಾ ಗ್ರೋಸರೀಸ್ ತುಂಬ್ತಿರ್ತೇವೆ. ಆದರೆ ಕೆಲವೊಂದು ಸಲ ನಾವು ಏನಾಗ್ತೈತೆ ಅಂದ್ರೆ ನಾವು ನೆಕ್ಸ್ಟ್ ಟೈಮ್ ತುಂಬೋಕ್ಕಿಂತ ಮುಂಚೆನೇ ಎಲ್ಲ ಖಾಲಿ ಆಗಿರ್ತೈತಿ. ಅಥವಾ ಕೆಲವೊಂದು ಸಲ ಅದೆಲ್ಲ ನಮ್ಗೆ ಭಾಳ ದಿನ ಅಂದ್ರೆ ನಾವು 1 ತಿಂಗಳಿಗೆ ತುಂಬಿದೆಲ್ಲ ನಮ್ಗೆ ಹೆಚ್ಚಿನ ಪ್ರಮಾಣ ಬಳಕೆಗೆ ಬರಲಿ, ಹುಳದ ಹತ್ಬಾರ್ದು, ನಮ್ಮ ಮನ್ಯಾಗ ಧನಧಾನ್ಯದ ಅಭಿವೃದ್ಧಿ ಆಗ್ಬೇಕಂತೇಳಿ ನಾವು ಕೂಡ ಸತ್ಯನಾರಾಯಣ ಪೂಜೆನ ಮಾಡ್ತಿರ್ತೇವೆ. ಇನ್ನು ಶ್ರಾವಣದಾಗ ಕೂಡ ಎಲ್ಲ ಕಡೆ ಸತ್ಯನಾರಾಯಣ ಪೂಜೆ ಬ್ರಾಹ್ಮಣರ ಕಡೆಯಿಂದ ಹಾಕ್ತಿರ್ತಾರೋ. ಧನಧಾನ್ಯತೆಗೆ ಅಭಿವೃದ್ಧಿ ಆಗಬೇಕು, ಆರ್ಥಿಕ ಸಮಸ್ಯೆಗಳು ದೂರ ಆಗಬೇಕು. ಈ ಸತ್ಯನಾರಾಯಣ ಪೂಜಾನ ಮಾಡ್ಕತ್ತಾಗಿಂದ ಏನು ಹೇಳ್ಬೇಕಂದ್ರೆ ಆರ್ಥಿಕವಾಗಿ ಅಭಿವೃದ್ಧಿ ಆಗೈತಿ. ಮನ್ಯಾಗ ನಾವು ಸಾಮಾನು ಒಂದೊಂದು ತಿಂಗಳು ಏನೋ ಗ್ರೋಸರೀಸ್ ಒಂದು ಸ್ವಲ್ಪ ಹಿಂದೆ ಮುಂದೆ ಆದರೂ ಅದು ನಮ್ಗೆ ಅಭಿವೃದ್ಧಿ ಅನ್ನೋದೈತೆ. ಅಂದ್ರೆ ಕಡಿಮೆ ಅಂತೂ ಏನಾಗಿಲ್ಲ. ಸತ್ಯನಾರಾಯಣ ಪೂಜೆ ಮಾಡ್ಕತ್ತಾಗಿಂದ ಕಡಿಮೆ ಅಂತೂ ಆಗಿಲ್ಲ. ಯಾವಾಗ ನಾ 2023ರಿಂದ ಈ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಕೋದೇನು. ಹಾಗಾಗಿ ಇದ್ರ ಒಂದು ರೀತಿ ಅನುಭವಗಳು ಚಲೋ ಬಂದವು. ಪ್ರತಿ ಹುಣ್ಣಿಮೆಗೆ ನೋಡಿ ನಾವು ಎಲ್ಲೋ ಹೋಗಿ ಏನೋ ಒಂದೊಂದು ಸಲ ಎಲ್ಲಕ್ಕೂ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಆದ್ರೆ ತಿಂಗಳದಾಗ ಒಂದು ಸಲ ಈ ರೀತಿ ನಮ್ಮ ಮನ್ಯಾಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಅವ್ರ ಕಣ್ಣಂತ ಕನಸಾಗಲಿ, ಅವ್ರ ಕೆಲಸದಾಗ ಯಶಸ್ಸಾಗಲಿ, ನಮ್ಮ ಮನ್ಯಾಗ ಅಭಿವೃದ್ಧಿ ಆಗಲಿ, ಆರ್ಥಿಕ ಸಂಕಷ್ಟಗಳು ದೂರ ಆಗಕ್ಕೆ ಈ ಒಂದು ಸತ್ಯನಾರಾಯಣ ಪೂಜೆ ಉತ್ತಮ ಒಂದು ಸೇವೆ ಆಗುತ್ತೆ. ಹಾಗಾಗಿ ಇನ್ನು ಸತ್ಯನಾರಾಯಣ ನೋಡ್ರಿ, ಈ ಕೇಂದ್ರ ವತಿಯಿಂದನೂ ನಾವು ಒಂದು ಪುಸ್ತಕ ತೊಗೊಂಡಿನಿ ಮೊದಲ.
ಈ ಕೇಂದ್ರ ಓದ್ತಂದ್ರೆ ಇದು ಮರಾಠಿ ಇರೋದ್ರಿಂದ ನಾನು ಜಾಸ್ತಿ ಏನು ಇದನ್ನ ಒಂದು 2 ಸಲ 3 ಸಲ ಅಷ್ಟೇ ಓದಿನಿ. ಆನಂತರ ಆದಂಗ ಸತ್ಯನಾರಾಯಣ ಕನ್ನಡ ಕತೆ ಪುಸ್ತಕ ಸಿಕ್ಕ ಕೂಡಲೇ ನಾ ಇದನ್ನ ಹಂಗೆ ಇಷ್ಟು ಪೂಜೆ ಅಷ್ಟೇ ಮಾಡ್ತೇನೆ. ಇದ್ರ ಬೆಲೆನೂ ಕೇಂದ್ರದಾಗಿಂದ ಇದ್ರ 33 ರೂಪಾಯಿ ಐತಿ. ಇದು ಸ್ವಾಮಿ ಮಹಾರಾಜರ ಕೇಂದ್ರದಾಗ ತೊಗೊಂಡಂಥ ಸತ್ಯನಾರಾಯಣ ಪೂಜೆ ಕತೆ. ಇದ್ರಾಗೂ ಕೂಡ ಅದೇ ಸೇಮ್ 5 ಅಧ್ಯಾಯಗಳು ಇದಾವೆ. ಆದರೆ ಇದು ಮರಾಠಿ ಐತಿ. ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಸತ್ಯನಾರಾಯಣ ಪೂಜೆಗೆ ಬೇಕಾಗಿರುವಂಥ ಸಾಹಿತ್ಯ, ಸತ್ಯನಾರಾಯಣ ಫೋಟೋ, ಬಾಲಕೃಷ್ಣನ ಮೂರ್ತಿ, ಒಂದು ಕಲಶ ಅಂದರೆ ನಾವು ತಾಮ್ರದಾಗಲಿ ಬೆಳೆದಾಗಲಿ ಮನೆಗೆ ಯಾವ್ದು ಅನುಕೂಲ ಆಗ್ತದೆ ಆ ಒಂದು ಕಲಶ, ಒಂದು ಪ್ಲೇಟ್ ತಾಮ್ರದಾಗಲಿ ಹಿತ್ತಾಳದಾಗಲಿ ಒಂದು ಪ್ಲೇಟ, 3 ಅಂದರೆ 3 ಸುಪಾರಿ ಅಂದರೆ ಅಡಿಕೆ, ತಿನ್ನು ಎಲೆ 8 ಅಂದ್ರೆ ನಾವು 3 ಥರ ಮುಂದೆ ಗಣಪತಿಯ ಕುಲದೇವತ ವರುಣ ದೇವತೆ ಪೂಜೆ ಮಾಡೋದಿರ್ತೈತಿ. ಆನಂತರ ಕಲಶದಾಗ ಒಂದು ನಾವು ಅಡಿಕೆಯನ್ನು ಹಾಕ್ತಿರ್ತೇವೆ. 4 ಅಡಿಕೆ ಅಂತ ಹೇಳ್ತೀವಿ. ಅಂತ ಒಂದು ತೆಂಗಿನಕಾಯಿ ಸಂಜೆ ಒಡೆಯೋದಕ್ಕೆ, ಮತ್ತು 1 ಪಾವು ಕಿಲೋ ಆಗೋಷ್ಟು ಅಂದ್ರೆ ಒಂದು ಸಣ್ಣ ಬೌಲಷ್ಟು ಅಕ್ಕಿ, ಅದೇ ರೀತಿ ಒಂದು ಅರ್ಧ kg ಆಗೋಷ್ಟು ಗೋಧಿ. ಇದರ ಅಂದ್ರೆ ಸತ್ಯನಾರಾಯಣ ಪೂಜೆದಾಗ ನಾವು ಪೂಜೆ ಜೊತೆ ಧನ ಧಾನ್ಯದ್ದು ಕೂಡ ಪೂಜೆಯನ್ನು ಮಾಡಿದಾಗ ಆಗ್ತೈತಿ. ಅಂತರ ಒಂದು ಮನೆ ಪೂಜೆ ಎಲ್ಲ ಪೂಜೆ ರೆಡಿ ಮಾಡಿಕ ಅಥವಾ ಪೂಜೆ ಮಾಡಿನಿ ಮಾಡಿಕ ಆ ನಂತರ ಯೆಲ್ಲೋ ಕಲರ ಅಥವಾ ರೆಡ್ ಕಲರ ಅಥವಾ ವೈಟ್ ಕಲರ ನಾವು ಏನು ಕೆಳಗೆ ಹಾಸಕ್ಕಂಥ ಒಂದು ವಸ್ತ್ರನ ತೊಗೋತಿರ್ತೇವಲ್ಲ ಆ ರೀತಿ ವಸ್ತ್ರ ಈಗೆಲ್ಲ ಕಡೆ ರೆಡಿಮೇಡ್ ಸಿಕ್ಕದವು. ಅವು ಯಾವೂ ಸಿಗ್ದಿಲ್ಲ ಅಂದ್ರೆ ನಿಮ್ಮ ಮನ್ಯಾಗ ಹೊಸ ವಸ್ತು ಯಾರೂ ಯೂಸ್ ಮಾಡೋಲ್ಲ ಅಂತ ಬ್ಲೌಸ್ ಪೀಸ್ ಇದ್ರೂ ಕೂಡ ನೀವು ಅಲ್ಲಿ ಯೂಸ್ ಮಾಡ್ಬೋದು. ಆ ನಂತರ ಅರಿಶಿನ, ಕುಂಕುಮ, ಅಷ್ಟಗಂಧ, ಅಗರಬತ್ತಿ, ಕರ್ಪೂರ, ನಿರಂಜನ, ಹೂವು, ಈ ರೀತಿ ಇಷ್ಟ ಸಾಹಿತ್ಯಗಳು ಈ ಸತ್ಯನಾರಾಯಣ ಪೂಜೆಗೆ ಬೇಕಾಗ್ತಾವೆ. ಇಷ್ಟ ಸಾಹಿತ್ಯನೂ ನಾವು ಏನು ತರಬೇಕಂತ ಏನಿಲ್ಲ. ತರಬೇಕಂದ್ರೆ ನಾವು ಎಲೆ ತರಬೇಕು, ಹೂವು ಇಷ್ಟ ತರಬೇಕು. ಈ ಸತ್ಯನಾರಾಯಣ ಪೂಜೆನ ನಾವು ಪ್ರತಿ ಹುಣ್ಣಿಗೆ ಮಾಡೋದ್ರಿಂದ ಈ ಅಡಿಕೆ ಆಗಲಿ, ಕಲಶದಾಗ ಹಾಕುವಂಥ ಒಂದು ಕಾಯಿನ್ ಆಗಲಿ, ಸತ್ಯನಾರಾಯಣ ಫೋಟೋ ಆಗಲಿ, ಬಾಲಕೃಷ್ಣನ ಮೂರ್ತಿ ಆಗಲಿ ನಮ್ಮ ಮನ್ಯಾಗ ಎಲ್ಲರ ಮನ್ಯಾಗ ಸಹಜವಾಗಿ ಅವೈಲೇಬಲ್ ಇರ್ತಾವೆ. ಹಾಗಾಗಿ ಇವತ್ತು ನೀವು ಯಾರು ಈಗ ಪ್ರತಿ ತಿಂಗಳು ಮಾಡ್ಕಾಗುದ್ರೆ ಈ ಅಧಿಕ ಮಾಸದಾಗ ಈ ಸತ್ಯನಾರಾಯಣ ಪೂಜೆಯನ್ನು ಮಾಡ್ರತ್ತೇಳಿ ನಿಮಗೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ. ಇದನ್ನ ನೀವು 1 ವರ್ಷ ಕಂಟಿನ್ಯೂ ಮಾಡ್ರಿ ಅಂದ್ರೆ ನೀವು ನನಗೆ ಕಮೆಂಟ್ ಮುಖಾಂತರ ಹಾಕ್ತೀರಿ, ಅಕ್ಕ ಸತ್ಯನಾರಾಯಣ ಪೂಜೆದು ಯಾವ ರೀತಿ ನಮ್ಗೆ ಅನುಭವಗಳು ಬರ್ತದವು, ಯಾವ ರೀತಿ ನಮ್ಗೆ ಪ್ರಚಿತಿ ಬಂದಿದೆ ಅನ್ನೋದು ನೀವು ನಂಗೆ ಕಮೆಂಟ್ ಮುಖಾಂತರ ಹಾಕ್ತೀರಿ. ಹಾಗಾಗಿ ಒಂದು ಸಂಕಲ್ಪಯುಕ್ತ ಅಂದರೆ ನೀವು ಮೊದಲೇ ಸ್ಟಾರ್ಟ್ ಮಾಡುವಾಗ ನಾ 11 ಸತ್ಯನಾರಾಯಣ ಪೂಜೆ ಮಾಡ್ತೇನೋ 24 ಈ ರೀತಿ ನೀವು ಸಂಕಲ್ಪ ಮಾಡಿ ಪೂಜೆನ ಆರಂಭ ಮಾಡಿರಿ. ಇವತ್ತು ಮಾಡ್ರಿ ಅಂತ ಉತ್ತಮ, ಇವತ್ತು ಅನುಕೂಲ ಆಗದಿಲ್ಲ ಅಂದ್ರೆ ನಾಳೆ ಮಾಡಿರಿ. ಈ ರೀತಿ ಸಂಕಲ್ಪ ಪ್ರತಿ ಬರುವಂಥ ಹುಣ್ಣಿಮೆಗೆ ನೀವು ಈ ಸೇವೆಯನ್ನು ಮಾಡಬೇಕು. ಒಂದ್ಸಲ ಎಲ್ಲೋ ಹೋಗೋದು ಬಂತು, ಏನೋ ಒಂದು ಅಡಚಣೆ ಇತ್ತಂದ್ರೆ 1-2 ಹುಣ್ಣಿಮೆ ಮಿಸ್ ಆದರೂ ನಡೀತಿತ್ತು. ಅದಕ್ಕಿಂತ ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಮನ್ಯಾಗ ಸಂಕಲ್ಪ ಸರಳವಾಗಿ ಮಾಡ್ತಿರ್ತೀವಿ. ಆ ನಂತರ ಪ್ರಸಾದಕ್ಕೆ ಮಾಡುವಂಥ ಶಿರಾ ಏನಿರ್ತೈತಿಲ್ಲ ನಮ್ಮ ಕುಟುಂಬದಾಗಿರುವ ಸದಸ್ಯರು ಅಷ್ಟೇ ಅದನ್ನು ಸ್ವೀಕಾರ ಮಾಡಬೇಕು. ಬೇರೆದರ ಯಾರು ಕೂಡ ಹೊರಗಿನವರಿಗೆ ಆ ಪ್ರಸಾದನ ಕೊಡೋದಿಲ್ಲ. ಯಾಕಂದ್ರೆ ನಾವು ಸತ್ಯನಾರಾಯಣ ಪೂಜೆ ಸರಳವಾಗಿ ಸಂಕ್ಷಿಪ್ತವಾಗಿ ಮಾಡ್ತಿರ್ತೇವೆ ನಮ್ಮ ಮನೆ ಪೂರ್ತಿ ಅಷ್ಟ. ಹಾಗಾಗಿ ನಾವು ಆ ಪ್ರಸಾದನ ಬೇರೆ ನೀವು ಹೊರಗಿನವ್ರು ಯಾರೇ ಬಂದರು ನಿಮ್ಮ ಮನ್ಯಾಗ ಯಾರೇ ಒಂದು ಯಾರೇ ಒಂದು ಸಂಬಂಧಿಕರದ ಬಂದರೂ ಕೂಡ ಅವ್ರು ನೀವು ಬಾಳೆಹಣ್ಣಿನ ಪ್ರಸಾದ, ಸಕ್ಕರೆ ಪುಟಾಣಿ ಈ ರೀತಿ ಪ್ರಸಾದನ ಕೊಡೋದಿರ್ತೈತಿ. ಆದರೆ ಸತ್ಯನಾರಾಯಣ ಪೂಜಾ ಪ್ರಸಾದ ಏನಿರೋದಿಲ್ಲ, ನಾವು ದೊಡ್ಡದು ಮಾಡುವಂಥ ಸತ್ಯನಾರಾಯಣ ಪ್ರಸಾದ ಬೇರೆ, ಈ ಪ್ರಸಾದ ಬೇರೆ. ಈ ಪ್ರಸಾದ ಸ್ವಲ್ಪ ಮಾಡಿ ನೀವು ಮನೆಯವ್ರು ಅಷ್ಟೇ ಎಲ್ಲರೂ ಗ್ರಹಣ ಮಾಡೋದಿರ್ತೈತಿ. ಆ ನಂತರ ಇನ್ನೊಂದು ಏನಂದ್ರೆ ನೋಡ್ರಿ, ನಮ್ಮೆಲ್ಲರೂ ಜೀವನದಾಗ ಆರ್ಥಿಕ ಸಂಕಷ್ಟ ಅನ್ನೋದು ಸರ್ವಸಾಮಾನ್ಯ ಆಗಿಬಿಟ್ಟಿದೆ. ನಾವು ಎಷ್ಟೇ ಕೆಲಸ ಮಾಡ್ರು ನಾವಂತೂ ಈಗ ನಮ್ಮ ಮನೆಯವ್ರದ್ದು ಪ್ರೈವೇಟ್ ಜಾಬ್ ಇನ್ನು ಮಂತ್ಲಿ ಇಷ್ಟು ಸ್ಯಾಲ್ರಿ ಅದ ಬರ್ತಿರ್ತೈತಿ. ಆ ಸ್ಯಾಲ್ರಿ ಒಳಗೆ ನಾವು ಮನೆ ಖರ್ಚು, ಸೇವಿಂಗ್ಸ, ಮಕ್ಕಳ ಸ್ಕೂಲ್ ಫೀ ಎಲ್ಲವನ್ನು ನೋಡ್ಬೇಕು. ಕೆಲವೊಂದು ಸಲ ಹೆಲ್ತ್ ಇಶ್ಯೂ ಆಗ್ತಾವೆ. ನಾವು ಯಾವುದಕ್ಕೋಸ್ಕರ ತೆಗೆದಿಟ್ಟಂಥ ಹಣ ನಾವು ಸಡನ್ನಾಗಿ ಬಂದಂಥ ಸಮಸ್ಯೆಗೆ ಯೂಸ್ ಮಾಡಬೇಕಾಗೈತಿ. ಎಲ್ಲದರಿಂದನೂ ನಾವು ಹೊರಗೆ ಬೀಳಬೇಕು. ನಮ್ಮ ಆರ್ಥಿಕವಾಗಿ ಪ್ರಗತಿ ಆಗಬೇಕು. ನಮ್ಮ ಮಕ್ಕಳ ಒಂದು ರೀತಿ ಸ್ಕೂಲ್ ಒಳಗೂ ಚಲೋ ಓದಬೇಕು. ನಾವು ಒಂದು ಸ್ವಲ್ಪ ಹೆಲ್ದಿ ಆಗಿರಬೇಕು. ಹಾಸ್ಪಿಟ್ಲ್ ಅನ್ನೋದು ಬ್ಯಾಡ್ ಅನ್ನೋದಾದ್ರೆ ಈ ಸತ್ಯನಾರಾಯಣ ಪೂಜೆ ಅತ್ಯಂತ ನಮಗೆ ಪರಿಣಾಮವನ್ನು ಬೀರ್ತಿತ್ತು ನಮ್ಮ ಜೀವನದಾಗ. ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗ್ತೀವಿ. ಅಂದರೆ ಯಾವುದೇ ರೀತಿ ಒಂದು ಹಣ ಎಲ್ಲೇದು ಬರ್ತಿತ್ತಿಲ್ಲ, ನಮ್ಗೆ ಅವಕಾಶಗಳು ಸಿಗ್ತಾವು. ನಾವು ಮಾಡುವಂಥ ಕೆಲಸದಾಗ ಪ್ರಗತಿ ಅನ್ನೋದು ಆಗ್ತೈತಿ. ನಾವು ದುಡಿತಿದ್ದಂಥ ಕೆಲಸದಾಗ ನಮ್ಗೆ ಮೊದಲೆಲ್ಲ ಅಂಗಡಿ ಬಿಸ್ನೆಸ್ ಇದೆಲ್ಲ ಇತ್ತಂದ್ರೆ ತಿಳ್ಕೊಂಡು ಅದ್ರೊಳಗೆ ಏನೋ ಒಂದು ಲಾಭ ಇಲ್ಲ ಇತ್ತಂದ್ರೆ ಈ ಸತ್ಯನಾರಾಯಣ ಪೂಜೆದಿಂದ ನಮ್ಮ ಕಸ್ಟಮರ್ ಜಾಸ್ತಿ ಆಗ್ತಾರು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದರಿಂದ ನಮ್ಗೆ ಜೀವನದಾಗ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗ್ತೈತೆ. ಹಾಗಾಗಿ ನೋಡ್ರಿ, ನಾವು ಎಲ್ಲರೂ ನೋಡ್ತಿರ್ತೇವೆ ಶ್ರಾವಣದಾಗ ಶ್ರಾವಣ ಮುಗಿತಕ್ಕ ಸತ್ಯನಾರಾಯಣ ಪೂಜೆ ಅಲ್ಲಿ ಪೂಜೆ ಹಾಕಿದ್ದಾರೆ. ಆ ಪೂಜೆದಿಂದ ನಾವು ವರ್ಷ ಪೂರ್ತಿಯಾಗಿ ಫಲ ಕೊಡ್ತೈತೆ ಅಂದರೆ ನಾವು ಮಂತ್ಲಿ ಮಾಡುವಂಥ ಈ ಹುಣ್ಣಿಮೆಗೆ ಮಾಡುವಂಥ ಸತ್ಯನಾರಾಯಣ ಪೂಜೆ ನಮ್ಗೆ ಎಷ್ಟು ನಮ್ಮ ಜೀವನದಾಗ ಅಭಿವೃದ್ಧಿಯನ್ನು ತರ್ಬೋದು ನೀವೆಲ್ಲರೂ ವಿಚಾರ ಮಾಡಿರಿ. ಹಾಗಾಗಿ ಇನ್ನು ವರ್ಕಿಂಗ್ ವುಮೆನ್ಸ್ ಅಥವಾ ಅಕ್ಕ ನಮ್ಮ ಸಾಯಂಕಾಲ ಆಗೋಲ್ಲ, ಈ ಲೇಟ್ ಇರ್ತೈತಿ, ಬರೋದು ಲೇಟ್ ಅದೇ ನೋಡ್ರಿ. ಪ್ರದೋಷ ಟೈಮ್ ಅಂದರೆ 5ರಿಂದ 8 ಗಂಟೆ ಈ ಟೈಮ್ದಾಗ ಇರೋದ್ರಿಂದ ನಮ್ಗೆ ನೀವು 7 ಗಂಟೆಗೆ ಬರ್ತೀರಂದ್ರೂ ನೀವು ಒಂದು ದಿನ ಅಷ್ಟೇ ಮಾಡೋದು. ಇದು ಹುಣ್ಣಿಮೆ ದಿನ ಬೆಳಗ್ಗೆ ಎಲ್ಲ ಪೂಜಾದ ಎಲ್ಲ ತಯಾರಿ ರೆಡಿ ಮಾಡಿ ಇಟ್ಟು ಹೋಗ್ರಿ. ದೀಪ ಅದ ಹಚ್ಚಿ ಸಾಯಂಕಾಲ ಬಂದು ನೀವು ಸ್ವಚ್ಛಂಗ
ಜಳಕ ಮಾಡಿ ಉದ್ಬತ್ತಿ ಅದ ಹಚ್ಚಿ ಗ್ರಂಥವನ್ನು ಓದಿದ್ರೆ ನಿಮ್ಮ ಸತ್ಯನಾರಾಯಣ ಪೂಜೆ ಅಲ್ಲಿಗೆ ಮುಗೀತು. ಆ ನಂತರ ಈ ಸತ್ಯನಾರಾಯಣ ಪೂಜೆ ಜೊತೆಗೆ ನೀವು ಕುಂಕುಮಾರ್ಚನೆಯನ್ನು ಕೂಡ ಮಾಡ್ರಿ. ಈ ಕುಂಕುಮಾರ್ಚನೆ ಮಾಡುವುದರಿಂದ ಇದರಿಂದನೂ ಕೂಡ ಮನ್ಯಾಗ ಒಂದು ರೀತಿ ನೆಮ್ಮದಿ ಇರ್ತೈತಿ. ಕಿರಿಕಿರಿ ಇದ್ರೂ ಅದು ಕಡಿಮೆ ಆಗ್ತೈತಿ. ಏನೋ ಒಂದು ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದು ಕಡಿಮೆ ಆಗ್ತೈತಿ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗ್ತಾವು. ಹಾಗಾಗಿ ಕುಂಕುಮಾರ್ಚನೆ ಕೂಡ ಹುಣ್ಣಿಮೆಗೆ ಮಾಡಿರ್ತಾರೆ ನಾವೆಲ್ಲರಿಗೂ ಹೇಳೋದು. ಈ ಸತ್ಯನಾರಾಯಣ ಪೂಜಾ ಟೋಟಲ್ ಆಗಿ ಸತ್ಯನಾರಾಯಣ ಪೂಜಾ ಹೇಳ್ಬೇಕಂದ್ರೆ ನಮ್ಮ ಜೀವನದಾಗ ಒಂದು ತಿರುವನ್ನು ತರ್ತೈತಿ, ಅಭಿವೃದ್ಧಿಯನ್ನು ತರ್ತೈತಿ. ಹಾಗಾಗಿ ಪೂರ್ಣ ವಿಶ್ವಾಸ ಇಟ್ಟು ಶ್ರದ್ಧೆ ಇಟ್ಟು ಅದ ಬೇಕು ಇದ ಬೇಕು ಅಂತ ಏನಿಲ್ಲ, ನಿಮ್ಗೆ ಏನು ಅನುಕೂಲ ಆಗ್ತೈತಿ ಅದನ್ನಿಟ್ಟು ನೀವು ಮೊದಲ ಸತ್ಯನಾರಾಯಣ ಪೂಜೆಯನ್ನು ಮಾಡ್ರಿ. ಮನ್ಯಾಗ ಪ್ರತಿ ಹುಣ್ಣಿಮೆಗೆ ಮಾಡ್ರಿ, ಸರಳ ರೀತಿಯಿಂದ ಮಾಡ್ರಿ. ಏನು ಹೆಚ್ಚಿನ ಸಾಮಾನು ಅಂತೂ ಹಚ್ಚಲ್ಲ. ನಮ್ಮ ಮನ್ಯಾಗ ಇರುವಂಥ ಎಲ್ಲ ಸಾಹಿತ್ಯಗಳು ನಮ್ಮ ಮನ್ಯಾಗ ಇರ್ತಾವೆ. ಎಲೆ ಎಷ್ಟು ತರಬೇಕು, ಭಾಳ ಆದ್ರೆ ಹೂವು ನೀವು ನಿಮ್ಮ ಮನ್ಯಾಗ ಹೂವು ಇದ್ದು ಅಂದರೆ ಯಾವುದೇ ನಿಮ್ಗೆ ಹಿತ್ಲಾಗದ ಹೂವು ಬೆಳೆದಿದ್ದು ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ ನಂತರ ಭಾಳ ಆದ್ರೆ ಏನಾಗ್ತೈತಿ ಹೂವು, ಆನಂತರ ಒಂದು ತೆಂಗಿನಕಾಯಿ, ಕರ್ಪೂರ, ಅಗರಬತ್ತಿ, ಧೂಪ, ದೀಪ ನಾವು ಪ್ರತಿದಿನ ನಾವು ಮನ್ಯಾಗ ಹಚ್ತಿರ್ತೇವೆ. ಸಾಧ್ಯವಾದ್ರೆ ತುಪ್ಪಿನ ದೀಪ ಹಚ್ಚಿರಿ, ಆಗದಿಲ್ಲ ಅಂದ್ರೆ ಎಣ್ಣೆ ದೀಪನ ಹಚ್ಚಿ ನೀವು ಮುಂದೆ ನಿಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಂಥ ಒಂದು ಪೂಜೆ ಇದಾಗೈತಿ. ಹೆಚ್ಚಿನ ಪ್ರಮಾಣದಾಗ ನಮ್ಮ ಜೀವನದಾಗ ಅಭಿವೃದ್ಧಿಯನ್ನು ತರ್ತೈತಿ ಅನ್ಕೋದೇನು. ಹಾಗಾಗಿ ನನ್ನ ಸತ್ಯನಾರಾಯಣ ಪೂಜೆನ ಯಾವ ರೀತಿ ಮಾಡ್ಬೇಕನ್ನೋ ಸಂಪೂರ್ಣ ವಿಡಿಯೋ ನನ್ನ ಚಾನಲ್ದಾಗ ಶೇರ್ ಮಾಡಿದೆನು. ಕಮ್ಯುನಿಟಿ ಪೋಸ್ಟ್ದಾಗ ಸಕಟ್ ಅದನ್ನು ಹಾಕಿದೆನು. ಆ ರೀತಿ ನೀವು ಮಾಡಿರಿ. ಸತ್ಯನಾರಾಯಣ ಪೂಜೆಯನ್ನು ಸರಳ ರೀತಿಯಿಂದ ಮಾಡಿರಿ. ಇದರ ಅನುಕೂಲವನ್ನು ಬರ್ಕೋರಿ. ಮತ್ತು ಈ ಸತ್ಯನಾರಾಯಣ ಪೂಜೆ ಮಾಡ್ಕೊತೀರ ಪ್ರತಿಯೊಬ್ಬರು ಕೂಡ ನೀವು ನಂಗೆ ಫೋಟೋ ಅಥವಾ ಏನೋ ಅಂತ ನೀವು ಮಾಡಿರಂದ್ರೆ ನಿಮ್ಗೆ ಅನುಭವ ಬಂದಿತ್ತು, ಸ್ವಾಮಿ ಸೇವೆದ ಅನುಭವ ಬಂದಂದ್ರೆ ಆ ಅನುಭವ ಶೇರ್ ಮಾಡಿರಿ. ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೊಂಡಿರು. ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.